BVB 90.4 FM ಸಮಾಜದ ಸಮೃದ್ಧಿಗಾಗಿ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಕೆಎಲ್ಇ ಧ್ವನಿ BVB 90.4 FM ಸಮಾಜದ ಸಮೃದ್ಧಿಗಾಗಿ. ಕೆಎಲ್ಇ ಧ್ವನಿ ಕೇಳುಗರೆ, ಹುಬ್ಬಳ್ಳಿಯ ಜಗದ್ಗುರು ಗಂಗಾಧರ ಕಾಮರ್ಸ್ ಕಾಲೇಜು ಆಟ ಪಾಠಗಳೆರಡರಲ್ಲೂ ಹೆಸರು ಮಾಡಿದ ಕಾಲೇಜು. ಕೆಎಲ್ಇ ಸಂಸ್ಥೆಯ ಹೆಮ್ಮೆಯ ಕಾಲೇಜು ಎನಿಸಿರುವ ಜೆಜಿ ಕಾಮರ್ಸ್ ಕಾಲೇಜು 2012-2013 ಶೈಕ್ಷಣಿಕ ಸಾಲಿನಲ್ಲಿ ಅತ್ಯುತ್ತಮ ಸಾಧನೆ ತೋರಿದೆ. ಒಂದೇ ವರ್ಷದಲ್ಲಿ ಒಂದು ಕಾಲೇಜಿನ 8 ರ್ಯಾಂಕ್ಗಳು ಈ ಜೆಜೆ ಕಾಮರ್ಸ್ ಕಾಲೇಜಿನ ಹಾಗೂ ಕೆಎಲ್ಇ ಸಂಸ್ಥೆಯ ಹೆಮ್ಮೆಯ ವಿಷಯವಾಗಿದ್ದು, ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ನಿನ್ನೆ ಅಂದರೆ ಶನಿವಾರ ಮಧ್ಯಾಹ್ನ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸತ್ಕರಿಸಲಾಯಿತು. ಈ ಕಾರ್ಯಕ್ರಮದ ಕುರಿತು ಕೇಳಿ ವರದಿ. ವರದ ಹಾಗೂ ಸಂಗಡಿಗರ ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಜೆಜಿ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆನಂದ್ ಮುಳುಗುಂದ ಅವರು ಸ್ವಾಗತಿಸಿದರು. ನಂತರ ಕೆಎಲ್ಇ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಎಲ್ಲಾ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿನಿಯರನ್ನ ಸನ್ಮಾನಿಸಿ 98 ವರ್ಷ ಇತಿಹಾಸ ಹೊಂದಿದ ಕೆಎಲ್ಇ ಸಂಸ್ಥೆಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಒಂದೇ ವರ್ಷದಲ್ಲಿ ಒಂದು ಕಾಲೇಜಿನ 8 ರ್ಯಾಂಕ್ಗಳು ನಮ್ಮ ಕಾಲೇಜಿನದ್ದಾಗಿವೆ ಎಂದು ಶುಭ ಹಾರೈಸುತ್ತಾ ಈ ರೀತಿ ಮಾತನಾಡಿದರು. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಈ ಐತಿಹಾಸಿಕ ಕಾರ್ಯಕ್ರಮದು ಒಂದು ಕಾಲೇಜಿಗೆ ಇಡೀ ವಿಶ್ವವಿದ್ಯಾಲಯದಲ್ಲಿ 8 ರ್ಯಾಂಕ್ ಒಂದೇ ಕಾಲೇಜಿಂದ ಒಂದೇ ವರ್ಷದಲ್ಲಿ ಬರೋದು ನನಗಂತದ ಯಾವ ದೇಶದಲ್ಲಿನೂ ಯಾವ ಕಾಲೇಜಲ್ಲಿಲ್ಲ. ಅಂಥ ಐತಿಹಾಸಿಕ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಲೋಕಲ್ ಗೌರ್ಮೆಂಟ್ ಬಾಡಿ ಚೇರ್ಮನ್ ಆದ ಡಾಕ್ಟರ್ ಬೆಂಬಳಗಿ ಅವರೇ, ನನ್ನ ಆಡಳಿತ ಮಂಡಳಿ ಮಿತ್ರರಾದ ಮಾನ್ಯ ಬೆಡ್ಗೂಡ್ ಅವರೇ, ಮಾನ್ಯ ಅನಿಲ್ ಪಟ್ಟೇದ್ ಅವರೇ, ಪ್ರಾನ್ಸಿಪಾಲರಾದ ಮಾನ್ಯ ಮುಳುಗುಂದ್ ಅವರೇ, PUC ಕಾಲೇಜ್ ಪ್ರಿನ್ಸಿಪಾಲರಾದ ಮಾನ್ಯ ಗನಿ ಅವರೇ, ಯಾವತ್ತು ಈ ಕಾಲೇಜಿಗೆ ಮತ್ತು ಈ ಸಂಸ್ಥೆಗೆ ಹೆಸರು ಗಳಿಸಿಕೊಟ್ಟ ಎಲ್ಲ ವಿದ್ಯಾರ್ಥಿಗಳೇ, ಪಾಲಕರೇ, ಪತ್ರಕರ್ತರೇ, ನಾನು ಹೇಳಿದೆ ಐತಿಹಾಸಿಕ ಕಾರ್ಯಕ್ರಮ ಅಂತ. ತಮಗೆಲ್ಲ ಗೊತ್ತಿದ್ದ ಪ್ರಕಾರ ಕೆಎಲ್ಇ ಸಂಸ್ಥೆ ಈ 98 ವರ್ಷದಲ್ಲಿ ಭಾಳ ಜನರ ವಿದ್ಯಾರ್ಥಿಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅಥವಾ ದೇಶದ ಗಡಿಯನ್ನು ಕಾವಲು ಮಾಡಲಿಕ್ಕೆ ನಮ್ಮ ಸೈನಿಕ ದೃಷ್ಟಿಯಿಂದನೂ ಈ ಸಂಸ್ಥೆ ಬಹಳ ಜನರನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ನೋಡಿ, 98 ವರ್ಷ ಹಿಂದೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಬಹಳಷ್ಟಾಗಿದ್ದಾವೆ, ಅದರ ಪ್ರಶ್ನೆ ಇಲ್ಲ. ಬಹುತೇಕ ಒಂದು ಗಲ್ಲಿಗೆ ಒಂದು ಸಂಸ್ಥೆ, ಸಮಾಜಕ್ಕೆ ಒಂದು ಸಂಸ್ಥೆ, ಜಾತಿಗೆ ಒಂದು ಸಂಸ್ಥೆ. ಆದರೆ 98 ವರ್ಷದಿಂದ ಇದನ್ನೆಲ್ಲ ಮೀರಿ ಜಾತ್ಯತೀತವಾಗಿ, ಭಾಷಾತೀತವಾಗಿ ಹುಟ್ಟಿ ಹಾಕಿ ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಶಿಕ್ಷಣದ ಹೊಳೆನ ಹಾಸಿದ್ದು ಈ ಸಂಸ್ಥೆ. ನೋಡಿ, 98 ವರ್ಷ ಹಿಂದೆ ಆ 7 ಜನ ಸಪ್ತ ಋಷಿಗಳು. ನಾವು ಆ 7 ಜನ ಬಹಳ ಹಳ್ಳಿಯಿಂದ ಬಂದವರು. ಹಳ್ಳಿಯಿಂದ ಬಂದು ಕಲಿತು ಆ ಕಾಲದಲ್ಲಿ ಕಲಿಯೋದಂದ್ರೆ ಬಹಳ ಕಟ್ಟು. ಯಾಕಂದ್ರೆ ಸಂಸ್ಥೆಗಳು ಇಲ್ಲ, ಶಿಕ್ಷಣ ಸಂಸ್ಥೆ ಇಲ್ಲ. ಶಿಕ್ಷಣ ಸಂಸ್ಥೆ ಇದ್ರು ಎಲ್ಲ ದೊಡ್ಡ ಊರಲ್ಲಿ, ಪುಣೆಗೆ ಹೋಗಬೇಕು, ಮುಂಬೈಗೆ ಹೋಗಬೇಕು. ಯಾಕಂದ್ರೆ ಇದು ಬಾಂಬೆ ಪ್ರಾಂತದ ಭಾಗ ಇರೋದ್ರಿಂದ ಅವರಿಗೆ ಎಷ್ಟು ಕಷ್ಟ ಆಯಿತು ಕಲೀಲಿಕ್ಕೆ ಅಂದ್ರೆ, ಇಡೀ ಮುಲ್ಕಿ ಪರೀಕ್ಷೆಗೆ ಅವರು ಇಡೀ ಜಿಲ್ಲೆಗೆ ನಂಬರ್ 1 ಬಂದ್ರೂ ಅವ್ರಿಗೆ ಬೆಳಗಾವಿ ಸ್ಕೂಲ್ನಲ್ಲಿ ಅಡ್ಮಿಷನ್ ಕೊಡೋಲ್ಲ. ಯಾಕಂದ್ರೆ ಜಾತಿ ಮತ್ತು ಆ ಮೂಢನಂಬಿಕೆಯಿಂದ ಅವ್ರು 7 ಜನರ ಪೈಕಿ ಒಬ್ಬರಿಗೆ
ಅವರು ಎಷ್ಟು ಅಂದರೆ ಅಲ್ಲಿಂದ ಕೊಲ್ಹಾಪುರ ತಕ್ಕ ನಡ್ಕೋತ ಹೋಗ್ಬೇಕಾಯ್ತು. ಮಮದಾಪುರ ಸಂಸ್ಥಾಪಕರಲ್ಲಿ ಒಬ್ಬರು ಮಮದಾಪುರ ಅಂತ ಟೀಚರು ಕೊಲ್ಹಾಪುರಕ್ಕೆ ಹೋಗಿ ಅಲ್ಲಿ ಶವ ಮಹಾರಾಜರ ಸಂಸ್ಥೆಯಲ್ಲಿ ಹೋದ್ಮೇಲೆ ಅಲ್ಲೇ ಪೊಕ್ಕಟ್ಟು ಊಟ ಇದಾದ್ಮೇಲೆ ಪುಣೆಯಲ್ಲಿ ಅವರ ಅಭ್ಯಾಸ ಮುಂದುವರಿಸ್ತಾ ಇದ್ದಾರೆ. ಪುಣೆಯಲ್ಲಿ 7 ಜನ ಇವರು ಅಲ್ಲಿ ಒಬ್ಬರು ಭೇಟಿಯಾಗಿ, ನೋಡಿ ಆ ಕಾಲದಲ್ಲಿ ಎಲ್ಲರೂ BA MA BT ಆಗಿದ್ರೆ ಅವ್ರಿಗೆ ಆ ಬ್ರಿಟಿಷ್ ಕಾಲದಲ್ಲಿ ಅವ್ರಿಗೆ ಉತ್ತಮವಾದ ನೌಕರಿ ಸಿಗ್ಬೋದಾಗಿತ್ತು. ಯಾಕಂದ್ರೆ ಕಲಿಯೋದ ಬಹಳ ಕಷ್ಟ. ಕಲೆಕ್ಟರ್ ತಕ್ಕ ನೌಕರಿ ಸಿಗ್ಬೋದಾಗಿತ್ತು. ಈಗ ನಾವು DC ಅಂತೇವೆ ಅದು. ಆದರೆ 7 ಜನ ಅವರು ಆ ಯಾವುದೂ ನೌಕರಿಗೆ ಮನವೊಲಿಸಿದ ನನ್ನ ಭಾಗದಲ್ಲಿ ಸಮಾಜವನ್ನು ಉದ್ಧಾರ ಆಗಬೇಕಾದ್ರೆ ಶಿಕ್ಷಣ ಒಂದೇ ಅಂತ ತಿಳ್ಕೊಂಡು 7 ಜನ ಎಲ್ಲ ತ್ಯಾಗ ಮಾಡಿ ಬೆಳಗಾವಿಯಲ್ಲಿ ಮೊದಲನೇ ಶಾಲೆ ಪ್ರಾರಂಭ ಮಾಡಿದರು. ಎಷ್ಟು ಕಷ್ಟದಲ್ಲಿ ಪ್ರಾರಂಭ ಮಾಡಿದ್ರು ಅಂದ್ರೆ, ಆ ಕಾಲದಲ್ಲಿ ಶಾಲೆಗಳನ್ನು ನಡೆಸೋದು ಬಹಳ ಕಷ್ಟ. ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ಇಟ್ಕೊಂಡು ಅವ್ರಿಗೆ ಫ್ರೀ ಊಟ ಕೊಟ್ಟು ಬಡವರು ವಿದ್ಯಾರ್ಥಿಗಳು ಅವರು ಕಲಿಸಿದ್ರು. ಅದಕ್ಕೆ ಇವತ್ತು 98 ವರ್ಷದಲ್ಲಿ ಈ ಸಂಸ್ಥೆಯಲ್ಲಿ 1 ಲಕ್ಷ ಮೀರಿ ವಿದ್ಯಾರ್ಥಿಗಳು ಇವತ್ತು ಓದ್ತಾ ಇದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು. ಅವರೆಲ್ಲ ಸಪ್ತ ಋಷಿಗಳ ಕನಸು ಕಂಡಿರೋ ಮಕ್ಕಳು ಅವರೆಲ್ಲ. ಆ ಕಾಲದಲ್ಲಿ ಅವ್ರು ಕನಸು ಕಂಡಿದ್ರು. ಎಂತೆಂಥ ಪುರುಷರನ್ನು ತಯಾರು ಮಾಡಿದ್ರು. ಬಹುತೇಕ ಯುವಕರಿಗೆ ಗೊತ್ತಿರಕಿಲ್ಲ. ಯಾಕಂದ್ರೆ ಸೋಷಿಯಲಿಸ್ಟ್ ಪಾರ್ಟಿ ಸಲುವಾಗಿ ಬಹುತೇಕ ಈಗಿನ ಪೀಳಿಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಷಿಯಲಿಸ್ಟು ಬಹಳ ಮಹತ್ವವಾದ ಪಾತ್ರ ಈ ದೇಶದಲ್ಲೇ ಇದು. ಆ ಸೋಷಿಯಲಿಸ್ಟ್ ಪಾರ್ಟಿಯ ಸಂಸ್ಥಾಪಕರಲ್ಲಿ ಒಬ್ಬರಾದ ಬ್ಯಾರಿಸ್ಟರ್ ನಾಥ್ ಪೈ, ಬಹುತೇಕ ಯಾರು ಕೇಳಿದಾರೆ ಅಂತ ಗೊತ್ತಿಲ್ಲ ನಿಮಗೆ. ಅವರು ನಮ್ಮ ಮಾಜಿ ವಿದ್ಯಾರ್ಥಿ, ಎಲ್ಲಿ ಲಿಂಗರಾಜ್ ಕಾಲೇಜಿನ ವಿದ್ಯಾರ್ಥಿ. ಅಂದ್ರೆ ಉದಾಹರಣವಾಗಿ ಹೇಳ್ತಾ ಇದ್ದೇನೆ. ಅದರಲ್ಲಿ ಕಾಮರ್ಸ್ ಕಾಲೇಜಲ್ಲಿ ನನ್ನ ಇಡೀ ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲನೇ ಕಾಲೇಜು JJ ಕಾಲೇಜ್ ಆಫ್ ಕಾಮರ್ಸ್. ಹುಟ್ಟಿದ್ದು ಮೊದಲನೇ ಕಾಲೇಜ್ ಅದು. ನಾನು ಬಹಳ ಅಭಿಮಾನದಿಂದ ಬಯಸ್ತಾ ಇದ್ದೀನಿ, ನಾನು ಕಾಮರ್ಸ್ ಗ್ರಾಜ್ಯುಯೇಟ್, ನಾನು ಡಾಕ್ಟರ್ ಅಲ್ಲ. ನೋಡಿ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ಕಾಲೇಜ್ ಪ್ರಾರಂಭ ಆಯಿತು. ಆಮೇಲೆ ಬೆಳಗಾವಿ ಈಗಿನ ಗೋಗ್ಟೆ ಕಾಲೇಜ್ ಪ್ರಾರಂಭ ಆಯಿತು. ಬಿಜಾಪುರದಲ್ಲಿ ಪಾಟೀಲ್ ಕಾಲೇಜ್, SA ಪಾಟೀಲ್ ಕಾಲೇಜ್ ಪ್ರಾರಂಭ ಆಯಿತು. ಈ 3 ಕಾಲೇಜ್ ಬಹಳ ದೊಡ್ಡ ಕಾಲೇಜ್ಗಳು. ನಾನು ಬೆಳಗಾವಿ ಮಾಜಿ ವಿದ್ಯಾರ್ಥಿ, ಆ ಕಾಲೇಜಿನ ವಿದ್ಯಾರ್ಥಿ ಮಾಜಿ ವಿದ್ಯಾರ್ಥಿ. ನಾನು ಕಾಮರ್ಸ್ ಕಾಲೇಜಲ್ಲಿ ಎಷ್ಟು ಆ ಕಾಲದಲ್ಲಿ ಅಂದ್ರೆ, ಇಡೀ ಕಾಮರ್ಸ್ ಕಾಲೇಜ್ದೊಳಗೆ ಎಷ್ಟು ವಿದ್ಯಾರ್ಥಿಗಳು ಇರ್ತಿದ್ರಂದ್ರೆ, ನಾನು ಕಲಿತಾ ಇದ್ದಾಗ ವಿದ್ಯಾರ್ಥಿಗಳು ಸಂಖ್ಯೆ ಇಡೀ ಕಾಮರ್ಸ್ ಕಾಲೇಜಲ್ಲಿ 300. ಯಾರು ದಡ್ರೆಲ್ಲ ಕಾಮರ್ಸ್ ಕಾಲೇಜಿಗೆ ಬರ್ತಿದ್ರು ಅಂತ ಅಂತಿದ್ರು. ಆಳಕ್ಕೆ ಎಲ್ಲ ಶಾನ್ಯ ಜನ ಸೈನ್ಸ್ಗೆ ಹೋಗ್ತಿದ್ರು, ಆರ್ಟ್ಸ್ಗೆ ಹೋಗ್ತಿದ್ರು, ದಡ್ರು ಕಾಮರ್ಸ್ ಕಾಲೇಜ್ಗೆ ಹೋಗ್ತಾ ಇದ್ರು. ಇಡೀ 300 ವಿದ್ಯಾರ್ಥಿಗಳಲ್ಲಿ ಒಂದು 7 ವಿದ್ಯಾರ್ಥಿನಿಯರಿದ್ರು. ತಪ್ಪು ತಿಳ್ಕೊಬೇಡಿ, ವಿದ್ಯಾರ್ಥಿಗಳ ಸಂಖ್ಯೆ ಯಾಕೆ ಹೇಳಿನಂತ. ಇವತ್ತು ಪರಿಸ್ಥಿತಿ ಏನಾಗಿದೆ, ಕಾಮರ್ಸ್ ಫ್ಯಾಕಲ್ಟಿ ಇದ್ದು 80% ವಿದ್ಯಾರ್ಥಿನಿ ಇರಬಹುದು ಅಲ್ಲ. ಮತ್ತೆ ಇವತ್ತು ರ್ಯಾಂಕ್ ನೋಡಿದೆ, 10 ರ್ಯಾಂಕ್ದೊಳಗೆ ಒಂದು 3-4 ಹುಡುಗರು ಬಿಟ್ರ ಎಲ್ಲ ವಿದ್ಯಾರ್ಥಿನಿಯರ ರ್ಯಾಂಕ್. ಕೆಳಗ್ರೆ ಈಗ ಒಂದು ಪುಟ್ಟ ವಿರಾಮದ ನಂತರ ಹುಬ್ಬಳ್ಳಿಯ JJ ಕಾಮರ್ಸ್ ಕಾಲೇಜಿನ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳ ಸಮಾರಂಭದ ವರದಿಯನ್ನ ಕೇಳುವಿರಿ. ಒಂದು ವ್ಯವಸ್ಥೆಯ ನಿರ್ವಹಣೆ ಚೆನ್ನಾಗಿದ್ದರೆ ಸಾಲದು, ಅದಕ್ಕೆ ಸಂಬಂಧಪಟ್ಟವರೆಲ್ಲರೂ ಅದು ಚೆನ್ನಾಗಿದೆ ಎಂಬ ಅರಿವು ಉಂಟಾಗಬೇಕು. ಚಾಚಾ ನೆಹರು. ಇದು KLE ಧ್ವನಿ BBB 90.4 FM ಸಮಾಜದ ಸಮೃದ್ಧಿಗಾಗಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಹುಬ್ಬಳ್ಳಿಯ JJ ಕಾಮರ್ಸ್ ಕಾಲೇಜಿನ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳ ಸಮಾರಂಭ ಕಾರ್ಯಕ್ರಮದ ವರದಿ ಮುಂದುವರೆಯುವುದು. ನೋಡಿ, ಎಷ್ಟು 50 ವರ್ಷದಲ್ಲಿ ದೇಶದ ಬದಲಾವಣೆ ಹೇಗಾಯ್ತು. ಅದಕ್ಕೆ ಈ ಸಂಸ್ಥೆ
ಎಂಥವ್ರನ್ನ ತಯಾರು ಮಾಡಿದನು. ಅಫ್ಕೋರ್ಸ್ ನಿಮ್ಮ ವಿದ್ಯಾರ್ಥಿನ ಮುಖ್ಯಮಂತ್ರಿ ಇದ್ದಲ್ಲ ಹೋಸಲ, ಜಗದೀಶ್ ಶೆಟ್ಟರ್ ನಿಮ್ಮಲ್ಲೇನು ಪಾಸ್ ಆಗಿದ್ದಾರೆ ಕಾಣ್ತದ. ಆಮೇಲೆ ನೋಡಿ ಬಾಬಣ್ಣ ಮೆಟ್ಗೋಡ್ ನಮ್ಮ ಬೋರ್ಡ್ ಡೈರೆಕ್ಟರ್, ನಿಮ್ಮ ವಿದ್ಯಾರ್ಥಿ. ನಮ್ಮ ಅಧ್ಯಕ್ಷರು KLE ಅಧ್ಯಕ್ಷರು ಶಿವಾನಂದ್ ಕೌಜಲಿಗೆ ಅವರು ಈ ವಿದ್ಯಾರ್ಥಿ. ನಾನು ಮತ್ತೆ ಈ ಕಾಲೇಜ್ ಯಾವಾಗಲೂ ಬಹಳ ವಿರೋಧ. ಇಲ್ಲಿ ಬಾಬಾ ಇದ್ದಾನೆ, ಮುಂದೆ ಕೂತಿದ್ದಾನೆ. ಇವನು ಇಲ್ಲಿ ಕ್ರಿಕೆಟ್ ಕ್ಯಾಪ್ಟನ್ ಇಲ್ಲಿದ್ದ. ನಾನು ಗೋಗ್ಟೆ ಕಾಲೇಜ್ದಲ್ಲಿ ನಾನು ಜನರಲ್ ಸೆಕ್ರೆಟರಿ 2 ಸಲ. JJ ಕಾಲೇಜ್ ಕಾಮರ್ಸ್ ಮತ್ತು ಫೈನಲ್ ಕಾಮರ್ಸ್ ಕಾಲೇಜ್ ಬೆಳಗಾವ್ ಇಬ್ರದು ಫೈನಲ್. ಎಷ್ಟು ಹೊಡೆದಾಟ ಅಂದ್ರೆ ಹುಡುಗರು ಬಹುತೇಕ ಈಗಿನ ಹುಡುಗರು ನೀವು ಹೊಡೆದಾಡಂಗಿಲ್ಲ. ವಿಶ್ವವಿದ್ಯಾಲಯ ಗ್ರೌಂಡ್ ಮೇಲೆ ಕ್ರಿಕೆಟ್ ಆಡೋದಂದ್ರೆ ಬೆಳಗಾವಿನ ನಾವು ಬಡಿಗೆ ತಗೊಂಡು ಬರೋರು, ಇಲ್ಲಿ ಹುಬ್ಳಿಯಿಂದ ಇವ್ರು ಬಡಿಗೆ ತಗೊಂಡು ಬರೋರು ಅಂದ್ರೆ ಅಷ್ಟು ಸ್ಪೀಟು. ನಾನು ಯಾಕೆ ಹೇಳೋದಂದ್ರೆ ಕಾಲೇಜ್ ಸಲುವಾಗಿ, ನನ್ನ ಕಾಲೇಜು ನಮ್ಮ ಕಾಲೇಜ್ ಗೆಲ್ತದ ಅಂತ ಸ್ಪಿರಿಟು ಈ ವಿದ್ಯಾರ್ಥಿಗಳಲ್ಲಿ, ಈ ಪರ್ಟಿಕ್ಯುಲರ್ಲಿ ಈ JJ ಕಾಲೇಜ್ ಆಫ್ ಕಾಮರ್ಸ್ದಲ್ಲಿ ಅದ. ನಾನು ನೋಡ್ತಾ ಇರೋದು. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಸುಮಾರು ನನ್ನ 30 ವರ್ಷ ಇತಿಹಾಸದಲ್ಲಿ ಈ ಸಂಸ್ಥೆ ಅಧ್ಯಕ್ಷನಾಗಿ ನಾನು ಯಾವಾಗಲೂ ಹೇಳ್ತಿರ್ತೇನೆ 2 ವಿಷಯ. ಈ ದೇಶ ನಾವು ಹೆಂಗೆ ಆಳ್ತಾ ಇದ್ದೇವೆ ಅಂದ್ರೆ ರಾಜಕೀಯ ಮನುಷ್ಯ ಅಂತ ಹೇಳ್ತಾ ಇಲ್ಲ, ಈ ಸಂಸ್ಥೆ ಅಧ್ಯಕ್ಷ ಅಂತ ಹೇಳ್ತಾ ಇಲ್ಲ. ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸಂಸ್ಥೆ ಹುಟ್ಟಾಕಿದ್ರು. ಅದ್ರ ಹೆಸರಿಗೆ ಜಾತಿ ಲಿಂಗಾಯತ ಆದ್ರೂ 90% ವಿದ್ಯಾರ್ಥಿಗಳು ಪಾಸ್ ಆದದ್ದು ಇಲ್ಲಿಂದ ನಾವು ಲಿಂಗಾಯತು. ಇದು ಜಾತಿ ಬೀಜ ಹತ್ತುಲ್ದ ಈ ಸಂಸ್ಥೆ ಹುಟ್ಟಿದ್ದು. ಯಾವ್ಯಾವ ಸಂಸ್ಥೆಗಳು ಬರೇ ಹೇಳಿದ್ರು ಹೂ ತೋಟ ಚೆನ್ನಾಗದ, ನನ್ನ ಬಿಲ್ಡಿಂಗ್ ಚೆನ್ನಾಗದ, ಎನ್ವೈರ್ಮೆಂಟ್. ಒಬ್ಬ ವಿದ್ಯಾರ್ಥಿ ಹೇಳಿದ ಬಹಳ ಚೆನ್ನಾಗಿ ಎನ್ವೈರ್ಮೆಂಟ್ ಅದ, ನಾವು ಚಲೋ ಬಿಲ್ಡಿಂಗ್ ಕಟ್ಟಿಲ್ಲ, ಟೀಚರ್ಗಳು ಸರಿ ಕಲಿಸಲಿಲ್ಲ, ನಾನು ಬಿಲ್ಡಿಂಗ್ ತಗೊಂಡು ಏನ್ ಮಾಡೋದು, ಬಿಲ್ಡಿಂಗ್ ತಗೊಂಡು ಏನ್ ಮಾಡೋದು, ಎಷ್ಟು ಸುಂದರ ಇದ್ರು. ಅದಕ್ಕೆ ಇಲ್ಲೊಂದು ಸ್ಪಿರಿಟ್ ಅದ KLE ಸಂಸ್ಥೆಯಲ್ಲಿ. ದಿಸ್ ಇನ್ಸ್ಟಿಟ್ಯೂಷನ್ has established by great teachers. The teachers are highly respected in this institution. This is more important. Because of that, the teacher feel that this is my really duty. This is my duty to see that students should get very good round of, maybe in education, academically or in sports also. ಬೇರೆ ಸಂಸ್ಥೆಯಲ್ಲಿ ಇಲ್ಲಿ ಸಂಸ್ಥೆಯಲ್ಲಿ ಫರಕ್ ಅಂದ್ರೆ, ಬೇರೆ ಸಂಸ್ಥೆಯಲ್ಲಿ ಯಾರೋ ಸಂಸ್ಥೆ ಸಂಸ್ಥಾಪಕರು ಯಾರೋ ಒಂದು ವ್ಯಾಪಾರ ಮಾಡೋ ವ್ಯಾಪಾರಸ್ಥರಿರ್ಬೋದು, ಮತ್ತೆ ಯಾರಿರ್ಬೋದು. ಆದ್ರೆ KLE ಸಂಸ್ಥೆ ಹುಟ್ಟಾಕಿದ್ದು 7 ಜನ ಟೀಚರ್ಗಳು, ಅವರೆಲ್ಲ ಸಪ್ತ ಋಷಿಗಳು ಸ್ವತಃ ಟೀಚಿಂಗ್ ಮಾಡ್ತಿದ್ರು, ಸ್ವತಃ ಅವರು ಶಿಕ್ಷಕರಾಗಿ ಕೆಲಸ ಮಾಡಿದ್ರು. ಅದಕ್ಕೆ ಇಲ್ಲಿ ಶಿಕ್ಷಕರಿಗೆ ಬಹಳಷ್ಟು ಕಮಿಟ್ಮೆಂಟ್ ಅದ, ಅದು ಬಂದಿರ್ತದ ಬ್ಲಡ್ನೊಳಗೆ. ಅದೇ ನಾನೇ ಮಾಲಕ ಆಗಿ ಇಲ್ಲಿ ನಡೆಸ್ತೀನಿ ಅಂದ್ರೆ ಆ ಟೀಚರ್ಗಳು ಏನು ಪಗಾರ ಕೊಡ್ತಾವ, ರೊಕ್ಕ ಉಳಿದಿಲ್ಲ ಅವನ್ನ ತಗೊಳ್ತಾನಂತ ಅನ್ಬೋದು. ಬಟ್ KLE ಇಸ್ ನಾಟ್ ಇನ್ ದ್ಯಾಟ್. ಅದಕ್ಕೆ ಈ ದೇಶದ ಒಂದು ಮಹತ್ವವಾದ ಘಟನೆ ಈ KLE ಸಂಸ್ಥೆಯಿಂದ ಪ್ರಾರಂಭ ಆಗಿದೆ. ನಾನು ಅವರು 98 ವರ್ಷದಿಂದ ಕನಸು ಕಾಣಿದ್ರು. ಸಮಾಜ ಯಾವಾಗ ಮುಂದುವರೆದ ಸಮಾಜ ಅಂತದ, ಹಣಕಾಸಿನಿಂದ ಮುಂದುವರೆದ ಸಮಾಜ ಅಲ್ಲ. ಬಹಳ ದೊಡ್ಡ ಶ್ರೀಮಂತದನು, ಬಹಳ ದೊಡ್ಡ ವ್ಯಾಪಾರಸ್ಥದನು, ಅಥವಾ ಬಹಳ ಹಿಂದುಳಿದವ ಹರಿಜನದನು, ಗಿರಿಜನ ಹಿಂದುಳಿದ ಸಮಾಜ ಬರೋ ದಿವಸ ಆಗಲ್ಲ. ಬರೀ 2 ಸಮಾಜ ಉಳಿಬಹುದು ಈ ಭೂಮಿ. ಅದರಲ್ಲಿ ನಮ್ಮ ದೇಶದಲ್ಲಿ 2 ಸಮಾಜ, ಒಂದು ಕಲ್ತವ್ರ ಸಮಾಜ, ಒಂದು ಕಲಿಲ್ದವ್ರ ಸಮಾಜ. ಕಲ್ತವ್ರ ಸಮಾಜಕ್ಕೆ ಯಾವ ಜಾತಿ ಪಂಥ ಆಧಾರದಿಂದ ಜನರು ನಮಸ್ಕಾರ ಮಾಡ್ತಾರೆ. ಕಲಿಲ್ದವ್ ಎಷ್ಟು ಶ್ರೀಮಂತ ಇದ್ರೂ ನಾವು ಯಾಕೆ ನಾವು ಕಲೀಲಿಲ್ಲ ಅಂದ್ರೆ ನಮ್ಗೇನು ಮುಂದಿನ ಜ್ಞಾನನೇ ಇರಂಗಿಲ್ಲ. ಬರೇ ಹಣ ಗಳಿಸುವ ಜ್ಞಾನ. ಅದಕ್ಕೆ ಈ 2 ಅಕ್ಷರ ಮ್ಯಾಗ 98 ವರ್ಷ ಈ ಸಂಸ್ಥೆ ಹುಟ್ಟಾಕ್ಯದ. ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಇವತ್ತು 242 ಸಂಸ್ಥೆ ಇದ್ರು ಎಲ್ಲಾ ಕಡೆನೂ ಇದೇ ಸ್ಪೀಡ್ ಅದ. ಎಲ್ಲಾ ಶಿಕ್ಷಕರು ಅಷ್ಟೇ ಸ್ಪೀಡ್ ಇದೆ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು. ಚಿಕ್ಕೋಡಿ ಅಂತ ತಾಲೂಕಾ ಪ್ಲೇಸ್ ನಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಿ 5 ವರ್ಷ ಆಯ್ತು. ಈ ವರ್ಷ VTUಗೆ ಇಡೀ ಕರ್ನಾಟಕದಲ್ಲಿ 260 ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, 160 ಇಂಜಿನಿಯರಿಂಗ್ ಕಾಲೇಜ್ದಲ್ಲಿ 2 ರ್ಯಾಂಕ್ ಯಾವ ಬಂದಿದ್ರು? ಚಿಕ್ಕೋಡಿ ಇಂಜಿನಿಯರಿಂಗ್ ಕಾಲೇಜ್ KLE ಸಂಸ್ಥೆ ಬಂದ.
ಅದು ಸ್ಪಿರಿಟ್. ಅಲ್ಲಿಕ್ಕಿಂತ ಭೂಮರಡಿನೂ ಮುಂದದ, ಅಲ್ಲಿಕ್ಕಿಂತ ಇಲ್ಲಿ ಹುಬ್ಬಳ್ಳಿಯಲ್ಲಿ ಪಟ್ಟಣಗಳು ಮುಂದದ. ಬೆಂಗಳೂರಾಗ RV ಕಾಲೇಜು, ಆ ಕಾಲೇಜು, ಈ ಕಾಲೇಜು ಎಲ್ಲ ಇಟ್ಕೊಂಡ್ರು ಒಬ್ಬ ಹಳ್ಳಿ ವಿದ್ಯಾರ್ಥಿ, ಒಬ್ಬ ಹಳ್ಳಿ ವಿದ್ಯಾರ್ಥಿನಿ ಇಡೀ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ 2 ಮತ್ತು 4 ಬರೋದು ನೋಡಿ ಎಷ್ಟು ಟೀಚರ್ ಕಮಿಟ್ಮೆಂಟ್ ಅದ. ಹಾಗೆ ಇಲ್ಲಿ JJ ಕಾಲೇಜ್ ಆಫ್ ಕಾಮರ್ಸ್ ತಂದೆ ತಾಯಿ ಅವ್ರ ಮಕ್ಕಳನ್ನ ಕಾಲೇಜ್ ಕಳಿಸಿರ್ಬೋದು, ಅವರು ಪುಣ್ಯ ಮಾಡಿದ್ದಾರೆ. ಯಾಕಂದ್ರೆ ಇಂಥ ಕಾಲೇಜಲ್ಲಿ ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ. ಇದು ಬಹಳ ಮಹತ್ವವಾದ ಸಂಸ್ಥೆ. ಅದು ಎಂಥ ಕಾಲೇಜ್, ಯಾವ ಶಿಕ್ಷಕರದು ಕಮಿಟ್ಮೆಂಟ್ ಅದ. ನನ್ನ ಹುಡುಗರಿಗೆ ನೋಡಿ ಗೌರವದಿಂದ ನನ್ನ ಹುಡುಗ ರ್ಯಾಂಕ್ ಬಂದದ, ನನ್ನ ಸ್ಟೂಡೆಂಟ್ ರ್ಯಾಂಕ್ ಬಂದಿದ, ನನ್ನ ಸ್ಟೂಡೆಂಟ್ ಸ್ಪೋರ್ಟ್ಸ್ನಾಗ ಫಸ್ಟ್ ಬಂದಿದ್ದಾಳೆ. ಅದು ಫೀಲಿಂಗ್ ಆಗುವ ಶಿಕ್ಷಕರು KLE ಸಂಸ್ಥೆಯಲ್ಲಿ ಅಷ್ಟೇ ಮಾತ್ರ ಇದ್ದಾರಂತ ನಾನು ಈ ಅಭಿಮಾನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾನು ಎಲ್ಲರಿಗೂ ಮತ್ತೊಮ್ಮೆ ಅಭಿಮಾನ. ಈ ಕಾಲೇಜಿನ ಜೆಂಡಾ ಇನ್ನೂ ಉಚ್ಚವಾಗಿ ಮಾನ್ಯ ಪ್ರಿನ್ಸಿಪಾಲ್ರು ನಂಗೆ ಹೇಳಿದ್ರೆ 8 ರ್ಯಾಂಕ್ ಬಂದಿದ್ದಾವೆ ನಮ್ಮಲ್ಲಿ ಅಂತ. ನಾನು ಹೇಳಿದೆ 8 ರ್ಯಾಂಕ್ ಎಲ್ಲ ಈಗ ಬಹುತೇಕ ಎಲ್ಲ ಹಿಡ್ಕೊಂಡು ಹೇಳ್ತಿರ್ಬೇಕು ಅವ್ನು ಪ್ರಿನ್ಸಿಪಾಲ್ ಆದಾಗಿಂದ ಅಂತ. ಅದಿಲ್ಲ ಸರ್, ಈ ವರ್ಷ ಒಂದೇ ವರ್ಷ 8 ರ್ಯಾಂಕ್ ಬಂದಿದ್ದಾವೆ. ಭಾಳ ಅಭಿಮಾನ. ಒಂದೇ ವರ್ಷದಲ್ಲಿ ಒಂದು ಕಾಲೇಜಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ 8 ರ್ಯಾಂಕ್ ಬರೋದು ನನಗೆ ಸಂಸ್ಥೆಗೆ ಗೌರವ ತಂದದ, ಶಿಕ್ಷಕರಿಗೆ ಗೌರವ ತಂದದ, ತಂದೆ ತಾಯಿಗನಕ್ಕೆ ಗೌರವ ಅದ. ತನ್ನ ಮಗ ಮಗಳು ರ್ಯಾಂಕ್ ಬರ್ತಾಳಂದ್ರೆ ತಂದೆ ತಾಯಿಗೆ ಅದಕ್ಕೆ ಅಷ್ಟು ಅದೃಷ್ಟ ಮತ್ತೆ ಯಾರು ಅದರ್ಲಿಕ್ಕೆ ಸಾಧ್ಯ ಅದ. ಅದಕ್ಕಿಂತ ಹೆಚ್ಚು ನಾವು ಬಹಳ ಅಭಿಮಾನದಿಂದ ಗೌರವದಿಂದ ಇದನ್ನು ನಾವು ಭಾಳ ಒಪ್ಕೊಳ್ತೇವೆ. ಇನ್ನೂ ಹೆಚ್ಚು ನೀವು ಈ ಸಂಸ್ಥೆಯಿಂದ ಬೆಳಿಬೇಕು. 8 ಅದ, 8ರಿಂದ 10 ಆಗಲಿ, ನಮ್ದೇನು ಬೇಡ ಅಂತಲ್ಲ. 10 ಆದ್ರೂ ನಾವಿಲ್ಲ ನನಗೆಲ್ಲ ವಿಶ್ವವಿದ್ಯಾಲಯಕ್ಕೆ ಒಂದು ದಿವಸ ಬರ್ಬೋದು. ನಾನು ಬಾಬಾನ ಕೇಳಿದೆ, ನಿನ್ಗೆ ಎಷ್ಟು ಮಾರ್ಕ್ಸ್ ಬಿದ್ದುದು ಹೊತ್ತು ನೀ ಇದ್ದಾಗ? ನಾನು ಕೇಳಿದೆ ಕಾಮರ್ಸ್ದಾಗಿದ್ದಾಗ ನಿಂಗೆ ಎಷ್ಟು ರ್ಯಾಂಕ್ ಎಷ್ಟು ಬಿದ್ದುದಪ್ಪ? ನನಗೆ ಎಷ್ಟು ಬಿದ್ದು 44%. ನಾನು 65 ಮೊದಲನೇ ವರ್ಷ ನಾನು ಜಾಯ್ನ್ ಆದೆ ಕಾಮರ್ಸ್ ಕಾಲೇಜ್. ನಂಗೆ ಅನಿಸ್ತದ ಆ ವರ್ಷ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಸ್ಟೂಡೆಂಟ್ಗೆ 58% ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಶ್ಚರ್ಯ ಅನ್ಬೋದಲ್ಲ. ನೋಡಿ ಈಗ 99 100% 100ಕ್ಕೆ 100 ಕಾಮರ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ದೊಳಗೆ ತಗೋಬಹುದು, ಫಿಸಿಕ್ಸ್ದೊಳಗೆ ತಗೋಬಹುದು. ಆದರೆ ಕಾಮರ್ಸ್ ಸಬ್ಜೆಕ್ಟಲ್ಲಿ 100ಕ್ಕೆ 100 ತಗೊಳ್ಳೋದು ನನಗನಕ ಇದೊಂದು ಅಂದರೆ ಹೊಸ ಯುಗಾನ ಶುರು ಆಗಿದೆ ಅಂತ ನನ್ನ ಅಭಿಪ್ರಾಯ. ನಾವೆಲ್ಲ 35% ಅದಾವ, ನಾವು 36ಕ್ಕೆ ಹೋಗಲಿಲ್ಲ. ನಾವು 34 ಬಿದ್ದಿದ್ದು, ನಮಗೆ 34 ಬಿದ್ದಿದ್ದು 1 ಮಾರ್ಕ್ಸ್ ಗ್ರೇಸ್ ಕೊಟ್ಟು ನಮ್ಮನ್ನು ಪಾಸ್ ಮಾಡಿಬಿಟ್ರು ಆ ಕಾಲ. ಅದಕ್ಕೆ ಈಗಿನ ಈ ಎನ್ವೈರ್ಮೆಂಟು ಇದು ಎಲ್ಲನೂ ಭಾಳ ಆನಂದ ಆಗಿದೆ ನನಗೆ. ಅವರೆಲ್ಲರಿಗೆ ಅಭಿಮಾನ, ನನ್ನ ಸಂಸ್ಥೆ ವತಿಯಿಂದ ಅಭಿಮಾನ, ಅಭಿನಂದನೆ. ನನ್ನ ಎಲ್ಲ ಶಿಕ್ಷಕರು, ಇಡೀ ಶಿಕ್ಷಕರು, ಕಾಮರ್ಸ್ ಕಾಲೇಜ್ ಶಿಕ್ಷಕರಿಗೆ ನನ್ನ ಸಂಸ್ಥೆ ವತಿಯಿಂದ ಅಭಿನಂದನೆ ಹೇಳ್ತಾನೆ. ಅವ್ರ ತಂದೆ ತಾಯಿಗೆ, ಯಾಕಂದ್ರೆ ತಂದೆ ತಾಯಿ ಆ ಮಕ್ಕಳನ್ನ ಇಲ್ಲಿ ಕಳಿಸಲಾಗ್ತಿದ್ರೂ ಅವ್ರು ರ್ಯಾಂಕ್ ಬರೋದು ಬೇರೆ ಕಡೆ ಕಾಲೇಜಿಗೆ ಹೋಗ್ತಿದ್ದು. ಯಾಕಂದ್ರೆ ಅವರು ಅಷ್ಟು ಮಕ್ಕಳು ಹುಷಾರಿದ್ದಾರೆ. ಹುಷಾರಿಗೆ ಮತ್ತಷ್ಟು ಹೆಂಗೆ ಈಗ ಅಡಿಗೆ ಮಾಡಬೇಕಾದ್ರೆ ಬೇರೆ ಬೇರೆ ಹಾಕ್ಬೇಕಲ್ಲ, ಯಾರು ಎಳ್ಳು ಹಾಕ್ತಾರೆ, ಎಣ್ಣೆಯೊಳಗೆ ಪಣಿಗೆ ಕೊಡೋಳಗೆ ಬೇರೆ ಬೇರೆ ಹಾಕ್ತಾರಲ್ಲ, ಹಂಗೆಲ್ಲ ಟೀಚರು ಆ ವಿದ್ಯಾರ್ಥಿಗೆ ಸರಿಯಾದ ಇದು ಕೊಟ್ಟದ್ರಿಂದ ಅವ್ರು ರ್ಯಾಂಕ್ ಬಂದಿದ್ದಾರೆ. ಅವ್ರಿಗೂ ಅಭಿನಂದನೆ ಹೇಳಿ, ಇದು ಅಭಿನಂದನೆ ಕಾರ್ಯಕ್ರಮ, ಐತಿಹಾಸಿಕ ಅಭಿನಂದನೆ ಕಾರ್ಯಕ್ರಮ ಅಂತ ಹೇಳಿ ಆ ಕ್ರಿಕೆಟ್ ನಾನು ಭಾಳ ಆನಂದ ಅನಿಸ್ತು. ಕ್ರಿಕೆಟ್ ಇವಳು ಯಾಕಂದ್ರೆ ಮೊದಲಿಂದನೂ ಈ ಕಾಮರ್ಸ್ ಕಾಲೇಜ್ ಯಾವಾಗಲೂ ಕರ್ನಾಟಕ ಯೂನಿವರ್ಸಿಟಿಗೆ 2 ರ್ಯಾಂಕ್ಸ್, 2 ಜನ ಹೋರಾಟ. ಒಂದು ಬಾಬು ಹುಸದು, ಒಂದು ನಂದು. ಅವರೇ ಬರಬೇಕು, ಇಲ್ಲಿಗೆ ನಾರೇ ಬರಬೇಕು. ಯಾಕಂದ್ರೆ ಬೆಳಗಾವಿ ಬಿಟ್ಟು ಹುಬ್ಳಿ ಇಲ್ಲ, ಹುಬ್ಳಿ ಬಿಟ್ಟು ಬೆಳಗಾವಿ ಇಲ್ಲ ಅಂತ ಆ ಕಾಲದಲ್ಲಿ ನಾವು ಇಡೀ ಈ 2 ಕಾಮರ್ಸ್ ಕಾಲೇಜ್ ಭಾಳ ಉತ್ತಮವಾದ ಕ್ರಿಕೆಟರ್ ನಾವು ಕೊಟ್ಟಿವಾಳೆ. ಇವತ್ತು ಅದನ್ನು ಮುಂದುವರಿಸ್ತಾ ಇರೋದು. ಉತ್ತಮವಾದ ಬ್ಯಾಡ್ಮಿಂಟನ್ ಹಾಲ್ ಅದನ್ನು ಕೇಳಿದೆ ಎಷ್ಟು ವಿದ್ಯಾರ್ಥಿ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಯನ್ನು ನೋಡಿದ್ರು ಬಹುತೇಕ ತಂದೆ ತಾಯಿ ಬರೀ ಅವ್ರನ್ನ ಅಭ್ಯಾಸ ಮಾಡಿಸಿದ್ದಾರೆ, ಅವರು ಹೆಲ್ತ್ ಕಡೆ ಲಕ್ಷ್ಯ ಇಟ್ಟಿಲ್ಲ ಕಾಣ್ತದ. ಎಲ್ಲರೂ ನೋಡಿದ್ರೆ ಅಗದಿ ಎಲ್ಲ ದಯವಿಟ್ಟು ಅವ್ರ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಯಾವಾಗ ಚೆನ್ನಾಗಿರ್ತದ, ಹೆಚ್ಚಾಗಿತ್ತವು ವ್ಯಾಯಾಮ, ಸ್ಪೋರ್ಟ್ಸು, ನಂಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೇವೆ. ಇಲ್ಲಿ ಬ್ಯಾಡ್ಮಿಂಟನ್ ಕೊಟ್ಟಿದ್ದೇವೆ, ಜಿಮ್ ಕೊಟ್ಟಿದ್ದೀವಿ. ಜಿಮ್ಮು ಐತಲ್ಲ ಎಲ್ಲ. ಬಹುತೇಕ ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲ. ನೀವೆಲ್ಲರೂ ಸ್ವಿಮ್ಮಿಂಗ್ ಮಾಡ್ತಿದ್ರೆ ಸ್ವಿಮ್ಮಿಂಗ್ ಪೂಲು ಕೊಡ್ತೇವೆ ನೆಕ್ಸ್ಟ್ ಇಯರ್. ಹಾಂ, 2
ಅಲ್ಲ ವಿದ್ಯಾರ್ಥಿ ಸ್ವಿಮ್ಮಿಂಗ್ ಮಾಡ್ತೀರಾ? ಕೈ ಹತ್ರ ಎಷ್ಟು ಮಂದಿಗೆ ಬೇಕಾಗಿತ್ತು ಸ್ವಿಮ್ಮಿಂಗ್ ಪೂಲ್? ನೋಡಿ, ಯಾರೂ ಬೇಡಾಗಿತ್ತು ನೋಡಿ. ಸ್ವಿಮ್ಮಿಂಗ್ ಪೂಲ್ ಯಾರಿಗೂ ಬೇಡ, ಮತ್ತೆ ಕೈ ಹತ್ರಲ್ಲ ಬಹಳ ಕಡಿಮೆ. ನಾವೀಗ ಬೆಳಗಾಂನಲ್ಲಿ ಎಲ್ಲ ಕಾಲೇಜ್ದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀವಿ. ಬಹುತೇಕ ಮುಂದಿನ ವರ್ಷ ಪ್ರಿನ್ಸಿಪಾಲ್ 8 ರ್ಯಾಂಕ್ ತಂದಿದ್ದಾನಂದ್ರೆ ಮುಂದಿನ ವರ್ಷ ಸ್ವಿಮ್ಮಿಂಗ್ ಪೂಲ್ ಮಾಡೋಣ ಇಲ್ಲಿ, ಅದೇನು ಪ್ರಶ್ನೆ ಇಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲ ಭಾಳ ಅಭಿಮಾನದಿಂದ ಎಲ್ಲ ಬಂದ್ರಿ, ನಮ್ಮ ಮಾತು ಕೇಳಿದ್ರಿ, ಸಂಸ್ಥೆ ಅಭಿಮಾನ ತಾವು ಇಟ್ಕೊಂಡಿರಿ. ತಮಗೆಲ್ಲ ನನ್ನ ವಂದನೆಗಳು ಹೇಳಿ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿನಿ ರ್ಯಾಂಕ್ ಬಂದವರು, ರ್ಯಾಂಕ್ ಬರಲ್ದವರು, ರ್ಯಾಂಕ್ ಯಾವಾಗ ಬರ್ತದ? ಉಳಿದವ್ರ ರ್ಯಾಂಕ್ ಕೆಳಗೆ ಹೋದ್ಮ್ಯಾಗ ಅವ್ರ ರ್ಯಾಂಕ್ ಮೇಲೆ ಬರ್ತದ. ಅದಕ್ಕೆ ಅವ್ರಿಗೆ ಅಭಿನಂದನೆ ಹೇಳಿ ತಮಗೆಲ್ಲ ನನ್ನ ನಮಸ್ಕಾರ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಕೆಳಗ್ರೆ ಈಗ ಒಂದು ಪುಟ್ಟ ವಿರಾಮದ ನಂತರ ಹುಬ್ಬಳ್ಳಿಯ ಜೆಜಿ ಕಾಮರ್ಸ್ ಕಾಲೇಜಿನ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳ ಸಮಾರಂಭದ ವರದಿಯನ್ನ ಕೇಳುವಿರಿ. ವಿದ್ಯೆಯ ಮುಖ್ಯ ಗುರಿ ಏನೆಂದ್ರೆ ಇತರರೊಡನೆ ಕೂಡಿ ಬಾಳುವ ಕಲೆಯನ್ನು ಕಲಿಸುವುದು. ಡಾಕ್ಟರ್ ರಾಧಾಕೃಷ್ಣ. ಇದು ಕೆಎಲ್ಇ ಧ್ವನಿ BBB 90.4 FM ಸಮಾಜದ ಸಮೃದ್ಧಿಗಾಗಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಹುಬ್ಬಳ್ಳಿಯ ಜೆಜಿ ಕಾಮರ್ಸ್ ಕಾಲೇಜಿನ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳ ಸಮಾರಂಭ ಕಾರ್ಯಕ್ರಮದ ವರದಿ ಮುಂದುವರೆಯುವುದು. ನಂತರ ಜೆಜಿ ಕಾಮರ್ಸ್ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಎಂಎಸ್ ಬೆಂಬಳಗಿಯವರು ಇಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ರ್ಯಾಂಕ್ ಗಳಿಸಿದ್ದನ್ನ ನೋಡಿ ನನಗೆ ಅಭಿಮಾನವಾಗ್ತಾ ಇದೆ ಎನ್ನುತ್ತಾ ಈ ರೀತಿ ಮಾತನಾಡಿದರು. ಇವತ್ತಿನ ಚೇರ್ಮನ್ರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರೇ ಮತ್ತು ಮೆಟ್ಗುಡ್ ಅವರೇ, ಪಟ್ಟೇದವರೇ, ಪ್ರಿನ್ಸಿಪಾಲ್ರಾದ ಆನಂದ್ ಅವರೇ, ಗಣಿ ಅವರೇ, ಇವತ್ತಿಗೆ ಆಗಮಿಸಿದ ಎಲ್ಲ ಜನರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ನನ್ನ ನಮಸ್ಕಾರಗಳು. ಇಷ್ಟು ತನಕ ಈಗ ನಮ್ಮ ಪ್ರಭಾಕರ್ ಕೋರೆ ಅವರು ಹೇಳಿದರು, 97 ವರ್ಷದಿಂದ ಈ ಕಾಲೇಜ್ ಹೆಂಗೆ ಬೆಳೀತು, ಎಲ್ಲಿಂದ ಬಂತು, ಎಲ್ಲಿಗೆ ಬಂದಿದೆ. ಈಗ ಏನು ಉಳಿದೈತೆ ಅಂತಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಒಂದೇ ಉಳಿದದ ಆ ಇದರಲ್ಲಿ. ಅದೇ ಅಲ್ಲದೆ ಅಕಾಡೆಮಿ ಇದರಲ್ಲಿ ಮಾತ್ರ. ಇವತ್ತು ನೋಡಿದರೆ ನನಗೆ ಆದಷ್ಟು ಅಭಿಮಾನ ಇಲ್ಲಿವರೆಗೂ ಯಾವಾಗೂ ಆಗಿಲ್ಲ. ನಾನು ಇಷ್ಟು ರ್ಯಾಂಕ್ ಹೋಲ್ಡರ್ಸ್ ನೋಡಿದ್ದಂತಂದರೆ ಇದು ಫಸ್ಟ್ ಟೈಮು. ನಾವು ಎಷ್ಟೋ ಸರಿ ನಾವು ಬರ್ತೀವಿ ಇದಕ್ಕೆ ಫಂಕ್ಷನ್ಗೆ, ಅದು ಇದಕ್ಕೆ. ಆದರೆ ಈ ಸಾರಿ ಮಾತ್ರ ಇದನ್ನು ಮಾಡಿದಿರಿ. ಆದರೆ ಇದನ್ನು ನೀವು ಎಲ್ಲರೂ ಕಂಟಿನ್ಯೂ ಮಾಡ್ತೀರಿ ಅಂತ ನನಗೆ ಅನ್ನಿಸ್ತದೆ. ನನಗೆ ಅದರಿಂದ ಅಭಿಮಾನವೂ ಅದ. ಅದಕ್ಕೆ ನೀವೆಲ್ಲರೂ ಅಕಾಡೆಮಿಕ್ ಪಾಯಿಂಟ್ ಆಫ್ ವ್ಯೂ ಇದರಿಂದ ನೀವು ಇದು ಮಾಡಲೇಬೇಕು. ಅಂದರೆ ಇಲ್ಲಿಂದ ಈ ಕಾಲೇಜಿನ ಹೆಸರು ಬೆಳೀತದೆ. ಅದು ಅಲ್ಲದೆ ಇದು ಯಾವಾಗಲೂ ಇವರು ಹೇಳಿದ ಹಾಗೆ ಆ 2 ಕಾಲೇಜಲ್ಲಿ ಇದೇ ಕಾಲೇಜ್ ಯಾವಾಗಲೂ ಮೊದಲೇ ನಂಬರ್ ಇರಲಿ ಅಂತ ನನ್ನ ಅಭಿಮಾನ. ಮತ್ತು ನಾನು ಇದರಿಂದ ಚೇರ್ಮನ್ ಆಗಿದ್ದರಿಂದ ನನಗಷ್ಟು ಒಳಗೆ ಅಭಿಮಾನ ಎಷ್ಟು ಆಗೈತೆ ಅನ್ನೋದು ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಅಷ್ಟೊಂದು ಇದು ಆಗಿದೆ. ಅದಕ್ಕೆ ನೀವೆಲ್ಲರೂ ಒಳ್ಳೆಯ ಅಭ್ಯಾಸ ಮಾಡಿ, ಒಳ್ಳೆಯ ತರಗತಿಯಿಂದ ಬಂದು ರ್ಯಾಂಕ್ ತರಿಸಿ ನಮ್ಮ ಕಾಲೇಜಿಗೆ ಹೆಸರು ತರ್ತೀರಿ, ಇದು ಅಷ್ಟೇ. ಮತ್ತು ಮತ್ತೊಂದು ಹೇಳಬೇಕಂದ್ರೆ ವಿದ್ಯಾರ್ಥಿಗಳ ಪ್ರಯತ್ನ ಸಾಕಷ್ಟಿದೆ. ಆದರೆ ಅದರ ಹಿಂದೆ ನಾನು ಕೇಳಿದರೆ ಅದಕ್ಕೆ ಕಲಿಸುವಂಥ ಪ್ರೊಫೆಸರ್ಗಳು ಅಕಾಡೆಮಿಕ್ ಅವರಿಗೆ ನಾನು ಬಹಳ ಅಭಿಮಾನದಿಂದ ಅವರಿಗೆ ವಂದಿಸುತ್ತೇನೆ. ಅವರದ್ದು ಪ್ರೊಫೆಸರ್ಗಳು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇರ್ತದೆ.
ಹುಡುಗರ ಜೋಡಿ, ಮತ್ತು ಆ ಹುಡುಗರನ್ನು ಕಲಿಯೋದು ಅದು ಇಂಪಾರ್ಟೆನ್ಸ್ ಇದೆ. ಅದಕ್ಕಾಗಿ ಇಲ್ಲಿ ಕಲಿಸುವಂಥ ಎಲ್ಲ ಪ್ರೊಫೆಸರ್ಗಳಿಗೂ ನನ್ನ ಅಭಿಮಾನ ನಾನು ತೋರಿಸ್ತೇನೆ. ಹೀಗಾಗಿ ಇದನ್ನು ಯಾವಾಗಲೂ ಕಂಟಿನ್ಯೂ ಮಾಡಬೇಕು, ಮುಂದೆ ಒಳ್ಳೆಯದಾಗಬೇಕು ಅಂತ ಹೇಳಿ ಬಯಸಿ ನನ್ನ ಈ ಭಾಷಣ ಮುಗಿಸ್ತೇನೆ. ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್.ಎ. ಗಣಿಯವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೆಡುಗ್ರೆ, ಇದುವರೆಗೂ ಹುಬ್ಬಳ್ಳಿಯ ಜೆಜಿ ಕಾಮರ್ಸ್ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ನಿನ್ನೆ ಅಂದರೆ ಶನಿವಾರ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸತ್ಕರಿಸಲಾಯಿತು. ಈ ಕಾರ್ಯಕ್ರಮದ ವರದಿಯನ್ನ ಕೇಳಿದಿರಿ. ಇದು ಕೆಎಲ್ಇ ಧ್ವನಿ BVB 90.4 FM ಸಮಾಜದ ಸಮೃದ್ಧಿಗಾಗಿ.